ತಾರೀಕು 1-2-2025 ಸಂಜೆ ಶನಿವಾರ ಮಲ್ಪೆ ಬೀಚ್ನಲ್ಲಿ ಆ ಗಾಂಧಿ ಕಟ್ಟೆ ಇದೆಯಲ್ಲ ಅಲ್ಲಿ ಸಂಜೆ 5 ಗಂಟೆಗೆ ಪ್ರೋಗ್ರಾಮ್ ನಡೀತಾ ಇದೆ. ಆ ಪ್ರೋಗ್ರಾಮ್ಗೆ ಅಧ್ಯಕ್ಷತೆ ಶ್ರೀ ಪ್ರಮೋದ್ ಮಧ್ವರಾಜ್ ಅವರು ಬರ್ತಾ ಇದ್ದಾರೆ. ಆಶೀರ್ವಚನ ಶ್ರೀ ಶ್ರೀ ಈಶವಿಠಲ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ. ಹಾಗೆ ಉದ್ಘಾಟಕರಾಗಿ ಡಾಕ್ಟರ್ ವಿದ್ಯಾಕುಮಾರಿ IAS ನಮ್ಮ ಜಿಲ್ಲಾಧಿಕಾರಿ ಅವರು ಬರ್ತಾ ಇದ್ದಾರೆ. ಹಾಗೂ ನಮ್ಮ ಮತ್ಸ್ಯೋದ್ಯಮ ಜನತಾ ಬಿಸ್ಮಿಲ್ನ ಕೋಟ ಇವರ ಶ್ರೀ ಆನಂದ್ ಸಿಕುಂದರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಸಮಾಜ ಸೇವಕರಾದ ಶ್ರೀ ಕೃಷ್ಣಮೂರ್ತಿ ಆಚಾರ್ಯರು ಬರ್ತಾ ಇದ್ದಾರೆ. ಹಾಗೂ ನಮ್ಮ ಕರಾವಳಿ ಪೊಲೀಸ್ ಪಡೆಯ SP IPS ಆದವರ ಶ್ರೀ ಮಿಥುನ್ H ಅವರು ಬರ್ತಾ ಇದ್ದಾರೆ ಮಾನ್ಯ. ಹಾಗೆ ನಮ್ಮ ಮಲ್ಪೆಯ ಠಾಣಾಧಿಕಾರಿಯಾದ ಶ್ರೀ ರವಿ BK ಅವರು ಬರ್ತಾ ಇದ್ದಾರೆ. ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾಗಿರುವ ಯುವ ವೇದಿಕೆಯ ಶ್ರೀ ಪ್ರವೀಣ್ M ಪೂಜಾರಿ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಬೆಂಗಳೂರಿನ ಒಬ್ಬರು ನಮ್ಮ ಆತ್ಮೀಯರು ರಾಜ್ಯಾಧ್ಯಕ್ಷರು ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿ ಬೆಂಗಳೂರು ಇದರ ಶ್ರೀ ಜಾನ ಪ್ರಕಾಶ್ ಅಂತ ಬರ್ತಾ ಇದ್ದಾರೆ. ಇದು 2ನೇ ವರ್ಷ. ನನ್ನ ಮಗ, ನನಗೆ 3 ಜನ ಮಕ್ಕಳು. ನಿಮ್ಗೆ ಗೊತ್ತಿದ್ದಾಗೆ 3 ಜನ ವಿಶೇಷಚೇತನ ಮಕ್ಕಳು. ಆ ವಿಶೇಷಚೇತನ ಮಕ್ಕಳಲ್ಲಿ 2 ವರ್ಷ ಆಯಿತು ನನ್ನೊಬ್ಬ ಮಗ ತೀರಿ ಹೋಗಿ. ಅವನ ಹೆಸರು ನಿರಂಜನ್ ಅಂತ. ಆದರೆ ಜನಗಳಿಗೆ ಏನಾದರೂ ನಮ್ಮಿಂದ ಏನಾದರೂ ಮಾಡಬೇಕು, ಅವ್ರಿಗೆ ಏನಾದರೂ ಕಷ್ಟದಲ್ಲಿ ಸಹಾಯ ಮಾಡಬೇಕಂತ ನಿಮ್ಗೆ ಗೊತ್ತಿದ್ದಾಗೆ ನಮ್ಮ ಟೀಮಿಂದ ಈಗ ಸುಮಾರು ಒಂದು 10 ಜನ ಇದ್ದಾರೆ. ಅವರೆಲ್ಲಾದರೂ ನೀರಿಗೆ ಬಿದ್ದಾಗ ನನ್ನ ಜೊತೆಗೆ ನನಗೆ ಸಹಾಯಕ್ಕೆ ಅವರು ಹೆಗಲು ಕೊಟ್ಟು ಬರ್ತಾರೆ. ಅದೇ ರೀತಿ ನನಗೆ ಒಂದು ಆಸೆ ಇತ್ತು, ಏನಂದರೆ ಈ ಭೂಮಿಯಲ್ಲಿ ನನ್ನ ಕೊನೆಯ ಕಾಲದಲ್ಲಿ ಬಿಟ್ಟು ಹೋಗ್ಬೇಕೇನಾದರೂ. ಆ ವಿಷಯ ಏನಂದರೆ ಕಷ್ಟದಲ್ಲಿದ್ದವರಿಗೆ ಏನಾದರೂ ಸೇವೆ ಮಾಡಬೇಕಂತ. ಅದಕ್ಕೆ ನಾನು ಇದು ಹೋದ ವರ್ಷ ನಾನೊಂದು ಜನಗಳಿಗೆ ಉಚಿತವಾಗಿ ಒಂದು ಆಂಬುಲೆನ್ಸ್ ಅನ್ನು ಕೊಟ್ಟಿದ್ದೀನಿ. ಅದ್ಯಾಕೆಂದರೆ ಕಷ್ಟದಲ್ಲಿ ಕೆಲವರು ಫೋನ್ ಮಾಡಿದಾಗ ಅವರಿಗೆ ಒಂದು ಆಂಬುಲೆನ್ಸ್ ಬೇಕಂತ. ಆವಾಗ ನಮ್ಮ ಟೀಮ್ನ ಸದಸ್ಯರಲ್ಲಿ ಪೈಲಟ್ಗಳು ಇರ್ತಾರೆ. ಅದರಿಂದ ಈಗ 2 ಆಂಬುಲೆನ್ಸ್ ಉಂಟು. ಆ ಆಂಬುಲೆನ್ಸ್ ಅನ್ನು ಹೋದ ವರ್ಷ ಕೊಟ್ಟಿದ್ದೀನಿ. ಈ ವರ್ಷದಲ್ಲಿ ಅವನ ಸವಿನೆನಪಿಗಾಗಿ 2 ಜನಕ್ಕೆ ಆಟೋ ರಿಕ್ಷಾ ಕೊಡ್ತಾ ಇದ್ದೆ. ಅದೇಕೆಂದರೆ ಸ್ವಾವಲಂಬಿ ಜೀವನ ಮಾಡೋರಿಗೆ. ಯಾಕೆಂದರೆ ಇಷ್ಟರ ಕೆಲವರೆಲ್ಲರೂ ಆಟೋ ರಿಕ್ಷಾ ಇರ್ತಾರೆ. ಕೆಲವರು ಏನು ಮಾಡ್ತಾರೆ, ಬಾಡಿಗೆ ಆಟೋ ದುಡ್ಕೊಂಡು ತಮ್ಮ ಜೀವನ ನಡೆಸ್ತಾರೆ. ಅವಾಗ ಆ ಬಾಡಿಗೆ ಆಟೋಕ್ಕೆ 300 ರೂಪಾಯಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ದಿನಕ್ಕೆ ಆಗೋದೇ ಕೆಲವರು ಆಟೋದವರಿಗೆ 500, 300, 200. ಅವಾಗ ಮನೆಯವರಿಗೆ ಕೊಡಲೇಬೇಕು 300 ರೂಪಾಯಿ ಬಾಡಿಗೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಆ ಫಸ್ಟ್ ಕಂತು ಅವ್ರಿಗೆ ಎಷ್ಟು ಒಂದು ಕಟ್ಟಲಿಕ್ಕೆ ಇರ್ತದೆ ಬ್ಯಾಂಕಿಗೆ, ಆ ಬ್ಯಾಂಕಿಗೆ ಕಟ್ಟುವ ಒಂದು 80,000 ರೂಪಾಯಿ 80,000 ರೂಪಾಯಿ ಇರ್ತದೆ ಫಸ್ಟ್ ಡೌನ್ ಪೇಮೆಂಟ್. ಅದನ್ನು ನಾನು ಅವ್ರಿಗೆ ಫಸ್ಟ್ ಕೊಡಿ. ಯಾಕೆಂದರೆ ನಿಮಗೆ ಬ್ಯಾಂಕಲ್ಲಿ ನೀವು ಸಾಲ ಮಾಡಬೇಡಿ, ಫಸ್ಟ್ ನೀವು ಕಟ್ಟಿ. ಅದಕ್ಕೋಸ್ಕರ ಅವರಿಗೆ 2 ಕಡೆಯವರಿಗೆ ಸಹ ತಲಾ 80,000 ರೂಪಾಯಿ 2 ಆಟೋ ರಿಕ್ಷಾ ಸ್ವಾವಲಂಬಿ ಜೀವನ ಮಾಡೋರಿಗೆ ಕೊಟ್ಟಿದ್ದೀನಿ. ಆಮೇಲೆ ಶವ ಶಿಥಿಲೀಕರಣ ಫ್ರೀಜರ್, ಅದು ನಿಮ್ಗೆ ಗೊತ್ತಿದ್ದಾಗೆ ಯಾರಾದರೂ ಮೃತಪಟ್ಟರೆ ಅವರ ಮನೆಗೆ ತಗೊಂಡು ಹೋಗ್ಲಿಕ್ಕೆ. ಯಾಕೆಂದರೆ ಈಗ ನಾವು ಒಂದು ಶವ ಫ್ರೀಜರಿಗೆ ಇರೋದು ಎಲ್ಲ ಹಾಸ್ಪಿಟ್ಲಲ್ಲಿ ಇರ್ತದೆ. ಕೆಲವರದ್ದು ಎಲ್ಲಾದ್ರೂ ಒಂದು ಇರ್ತಾರೆ, ಅದು ತಂದು ಕೊಟ್ಟರೆ ಕೆಲವರೊಂದು 4,000-5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ಬಡವರಿಗೆ ಏನು ಮಾಡೋದು, ಅವ್ರ ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಅವಾಗ ಯಾರೋ ದೂರದಿಂದ ಬರ್ಲಿಕ್ಕೆ ಇರ್ತದೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಸಹ ಆಗೋದಿಲ್ಲ. ಆದ್ದರಿಂದ ಎಲ್ಲರ ಮನೆಗೆ ಸಹ ಉಚಿತವಾಗಿ ಅವರ ಮನೆಯಲ್ಲಿ ಕರೆಂಟ್ ಇದ್ರೆ ಅವ್ರ ಮನೆಗೆ ಹೋಗಿ ತಗೊಂಡೋಗಿ ಇಡ್ಬೋದು ಅಂತ ಒಂದು ಶವ ಶಿಥಿಲೀಕರಣ ಫ್ರೀಜರ್ ಬಾಕ್ಸ್ ಅನ್ನು ಮಾಡಿದ್ದೇವೆ. ಅದು ಯಾರು ಬೇಕಾದ್ರೆ ಅವರೊಂದು ಗಾಡಿ ಮಾಡಿಕೊಂಡು ಅವ್ರ ಮನೆಗೆ ತಗೊಂಡು ಹೋಗಿ ಅವ್ರ ಮನೇಲಿ 2 ದಿವಸ ಇಟ್ಟು ಆಮೇಲೆ ಅವರ ಅಂತ್ಯಕ್ರಿಯೆ ಮುಗಿಸಿದ ಮೇಲೆ ನಮಗೆ ವಾಪಸ್ ತಂದು ಕೊಡ್ಬೇಕು. ಅದು ಉಚಿತವಾಗಿ ಕೊಡ್ತಾ ಇದ್ದೇವೆ. ಅದಲ್ಲದೆ 2 ಜನಕ್ಕೆ ಅನಾರೋಗ್ಯ ಬೀಳ್ತಾರೆ. ಯಾಕಂದರೆ ವಿಕಲ ಜನ, ಯಾಕಂದ್ರೆ ನನ್ನ ಮಕ್ಕಳು ಸಹ ವಿಶೇಷಚೇತನ. ಅದೇ ರೀತಿ ಯಾರಾದರೂ ಕಷ್ಟದಲ್ಲಿದ್ದವರು ಕೆಲವರು ವೀಲ್ ಚೇರ್ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅಂಥವ್ರಿಗೆ ಒಂದು 15,000 ರೂಪಾಯಿದು 2 ವೀಲ್ ಚೇರನ್ನು ಕೊಡ್ತಾ ಇದ್ದೇವೆ. ಸರ್ಕಾರಿ ನಮೀಗ ಕನ್ನಡ ಮೀಡಿಯಂ, ಕನ್ನಡ ಶಾಲೆ ಮಕ್ಕಳು ಕಲಿತವರಿಗೆ ನಾವು ಏನಾದರೂ ಪ್ರೋತ್ಸಾಹನ ಕೊಡಬೇಕು. ಇಂಗ್ಲೀಷ್ ಮೀಡಿಯಂಗೆ ನಾವು ಕನ್ನಡ ಮುಖ್ಯವಾಗಿರ್ತದೆ. ಅದರಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ವೇತನ. ಯಾಕೆಂದರೆ ನನ್ನ ಮಕ್ಕಳು ಶಾಲೆಗೆ ಹೋಗಿಲ್ಲ, ಯಾಕೆ ನಿಮ್ಗೆ ಗೊತ್ತಿದ್ದಾಗೆ ಮನೇಲಿ ಇರ್ತಾರೆ, ಆ ಮಕ್ಕಳಿಗೆ ಓದಲಿಕ್ಕೆ ಆಗೋದಿಲ್ಲ. ಅದರಿಂದ ಬೇರೆ ಮಕ್ಕಳಾದರೂ ಸ್ವಲ್ಪ ಬೆಳೆದು ಒಳ್ಳೆಯದಾಗಲಿ, ಕಲಿತು ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಆ ಮಕ್ಕಳಿಗೆ ವಿದ್ಯಾರ್ಥಿ ವೇತನ 10 ಮಕ್ಕಳಿಗೆ. ಅದರ ಮೇಲೆ ಒಂದು ಅನಾರೋಗ್ಯ ಪೀಡಿತ ಕುಟುಂಬಕ್ಕೆ, ಅನಾರೋಗ್ಯ ಪೀಡಿತ ಕುಟುಂಬ ಅಂದರೆ ಒಂದು ನಮ್ಮ ಇಲ್ಲಿ ನೆರಿಗೆ ಹತ್ರ ಒಂದು ಹುಡುಗಿಗೆ ಕಿಡ್ನಿ ವೈಫಲ್ಯ ಆಗಿದೆ. ಆವಾಗ ಅದಕ್ಕೆ ಹಣ ಬೇಕಾಯಿತು. ಆದಾಗ ಏನಾಯಿತು, ನಮ್ಮ ಟೀಮ್ನ ಸದಸ್ಯರು ಮೊನ್ನೆ ಒಂದು ಅಮಾವಾಸ್ಯೆ ದಿವಸ ಒಂದು ಕಾರ್ಯಕ್ರಮ ಅಂದರೆ ಒಂದು
ಆಟ ಕಾರ್ಯಕ್ರಮ ಇಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಹಣ ಉಳಿದಿದೆ, ಅದೇನು ಮಾಡುವಾಗ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಆ ಹಣವನ್ನು ನಾಳೆ ಒಂದು ಪ್ರೋಗ್ರಾಮ್ ಹಾಕೊಂಡು ಆ ಅನಾರೋಗ್ಯ ಪೀಡಿತ ಹುಡುಗಿಗೆ ಕೊಡಿ ಅಂತ ಹೇಳಿ ಸ್ವಲ್ಪ ಸಹಾಯಧನ ಅದನ್ನು ಕೊಡ್ತಾ ಇದ್ದೇವೆ. ಅದರಿಂದ ಅದಲ್ಲದೆ ಸುಮಾರು ಒಂದು 15 ಜನಕ್ಕೆ ಸನ್ಮಾನ ಉಂಟು, ಗೌರವ ಸನ್ಮಾನ. ಯಾಕೆಂದ್ರೆ ನಿಮಗೆ ಗೊತ್ತಿದ್ದ ಹಾಗೆ ಕೆಲವು ಕಡೆ ಸನ್ಮಾನ ಮಾಡ್ತಾರೆ, ಹಾರ ತುರಾಯಿ ಪೇಟ ಎಲ್ಲ ತಂದು ಹಾಗೆ ಕಳಿಸ್ಕೊಡ್ತಾರೆ. ಕೆಲವು ಕಡೆ ಸ್ವಲ್ಪ ಹಣ ಕೊಡ್ತಾರೆ. ಆದ್ರೆ ನಾನು ಹಾಗೆ ಮಾಡಿಲ್ಲ. ಆ ಕಷ್ಟ ಏನಂತ ಗೊತ್ತು. ಯಾಕಂದ್ರೆ ಒಬ್ಬ ಸಮಾಜ ಸೇವಕನಿಗೆ ಸನ್ಮಾನ ಮಾಡುವಾಗ ಅಲ್ಲಿ ಗೌರವಧನ ಅಂತ ಕೊಡಬೇಕು. ಆ ಗೌರವಧನ ನಾನು ಇವತ್ತು ಸುಮಾರು 15 ಜನಕ್ಕೆ ಗೌರವಧನ ಕೊಡ್ತಾ ಸನ್ಮಾನ ಮಾಡ್ತಿದ್ದೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಪ್ರಶ್ನೆ ಕೇಳಬಹುದು, ಏನಂದ್ರೆ ಇಷ್ಟು ಬಜೆಟ್ ಅಲ್ಲಿ ಹೇಗೆ ಮಾಡಿರ್ಬೋದು ಅಂತ. ಆದ್ರೆ ಇದಕ್ಕೆ ಇಷ್ಟು ವೆಚ್ಚ, ನನಗೆ ಈಗ ಇಷ್ಟು ಕೆಲಸ ಮಾಡಲಿಕ್ಕೆ ನಾನು ದುಡ್ದದ್ದು ಒಂದು 10ರಿಂದ 20%, ಒಂದು 1000 ರೂಪಾಯಿ ದುಡಿದ್ರು ಸಹ 200 ರೂಪಾಯಿ ಅಂತ ನಾನು ಇದು ಸಮಾಜ ಸೇವೆಗೆ ಅಂತ ಹೇಳ್ತೇನೆ. ಆಮೇಲೆ ನನಗೆ ಎಲ್ಲ ಕಡೆ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಭಾಗದಲ್ಲಿ ಸಹ ಸನ್ಮಾನ ಆಗಿದೆ, 1000 ಸನ್ಮಾನ ಆಗಿದೆ. ಆ ಸನ್ಮಾನದಲ್ಲಿ ನನಗೆ ಗೌರವಧನ ಅಂತ ಕೊಡ್ತಾರೆ. ಆದ್ರೆ ಗೌರವಧನ ಹೇಗೆ ಮಾಡ್ತಾರೆ, ಒಂದು ವೇದಿಕೆ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ, ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಜನಗಳಿಂದ ಅವರು ಒಂದು ಹಣವನ್ನು ತಗೊಂಡು ಆ ವೇದಿಕೆಯನ್ನು ಮಾಡ್ತಾರೆ. ಆವಾಗ ನಾನೇನು ಮಾಡ್ತೇನೆ, ಆ ಹಣ ಕಷ್ಟದಾಗಿರ್ಬೋದು ದೊಡ್ಡಿನಾಗಿರ್ಬೋದು, ಆ ಹಣವನ್ನು ಏನು ಮಾಡ್ತಾರೆ, ನನಗೊಂದು 5,000 ರೂಪಾಯಿ ಕೊಟ್ಟಿರ್ಬೋದು. ಆ 5,000 ರೂಪಾಯಿ ನಾನು ತಗೊಂಡು ಹೋಗೋದು ಡಬ್ಬ ಅನ್ಕೊಂಡು ಆ ಡಬ್ಬಕ್ಕೆ 1 ವರ್ಷ ತನಕ ಹಾಗೆ ಇಟ್ಬಿಡ್ತೀನಿ. ಅದನ್ನು ನನ್ನ ಮಕ್ಕಳಿಗಾಗಲಿ ನನ್ನ ಮನೆಗೆ ಖರ್ಚಿಗೆ ಇಟ್ಕೊಳ್ಳೋದಿಲ್ಲ. ಆ ಹಣವನ್ನು ಇವತ್ತು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಕೊಡ್ತೀನಿ. ಯಾಕೆಂದ್ರೆ ಇವತ್ತು ನಾವೊಂದು ಫ್ರೀಜರ್ ಬಾಕ್ಸ್ 2 ಲಕ್ಷ ರೂಪಾಯಿ ಇರ್ಬೋದು, ಆ ಫ್ರೀಜರ್ ಬಾಕ್ಸ್ ಆಗಿರ್ಬೋದು. ಆ ಫ್ರೀಜರ್ ಬಾಕ್ಸ್ ಹಾಕಿದ್ರೆ ಅದು ಎಷ್ಟೋ ಕಷ್ಟದವರಿಗೆ ಹೋಗ್ತದೆ. ಆವಾಗ ಅವರೊಂದು ಪ್ರಾರ್ಥನೆ ಮಾಡಿದ್ರೆ ನನಗೆ ಯಾರು ಹಣ ಕೊಟ್ಟಿದ್ದಾರೆ, ಆ ವೇದಿಕೆಯಲ್ಲಿ ಕೊಟ್ಟವರಿಗೆ ಸಹ ಹೋಗ್ತದೆ, ಅವರಿಂದ ತಗೊಂಡವರಿಗೆ ಸಹ ಹೋಗ್ತದೆ. ಇದು ಚೈಲ್ಡಿಂಗ್ ಅಂತ ಹೇಳಿದ್ರೆ ಅದೇ ತರ ಆಶೀರ್ವಾದ ಅವರಿಗೆ ಸಹ ಹೋಗ್ಲಿ. ಯಾಕಂದ್ರೆ ನನಗೆ ಸಹ ಸಿಗ್ತದೆ, ಮತ್ತೆ ಕೊಟ್ಟ ಹಣ ಕೊಟ್ಟವರಿಗೆ ಸಹ ಹೋಗ್ಲಿ ಅಂತ ಈ ರೀತಿ ಮಾಡ್ತಾ ಇದ್ದೀನಿ.